ಮಹಿಳಾ ಮತ್ತು ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳಿಂದ ಆಗಮಿಸಿರುವಂಥ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದ ಪ್ರಮುಖವಾದ ಕೇಂದ್ರಬಿಂದು ನೀವಿಲ್ಲದೆ ಈ ಕಾರ್ಯಕ್ರಮ ಇಲ್ಲ. ಹಾಗಾಗಿ ಮುದ್ದು ವಿದ್ಯಾರ್ಥಿನಿಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರುತ್ತೇನೆ. ಹಾಗೆ ಶಿವಲಿಂಗ ಗೊಂಬೆವುಡ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಮಂಜುನಾಥ್ ಆಲ್ಗೂರ್ ಅವರು ಮಾಲಾರ್ಪಣೆ ಮಾಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದುವರೆಗೆ ಎಲ್ಲರನ್ನ ಸ್ವಾಗತಿಸಿದಂಥ ಡಾಕ್ಟರ್ ಮಂಜುನಾಥ್ ಬೆನ್ನೂರು ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಶಾಸಕರು ತೀರದಾಳಕ್ಕೆ ಇದೇ ಕಾರ್ಯಕ್ರಮಕ್ಕೆ ಹೋಗುವ ನಿಮಿತ್ತವಾಗಿ ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶಾಸಕರಂಥ ಸಿದ್ದು ಸೌದಿಯವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಇವತ್ತು ಭಾಳ ಹೆಮ್ಮೆಯಿಂದ ತಾಲೂಕು ಆಡಳಿತ, ಕರ್ನಾಟಕ ಸರ್ಕಾರ, ತಾಲೂಕ್ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ರಬ್ಕಾ ಬನಟ್ಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಭಾರತದ ಸಂವಿಧಾನ ದಿನಾಚರಣೆ 2025 ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ಭಾಳ ವಿಜೃಂಭಣೆಯಿಂದ ಅಂಬೇಡ್ಕರರ ಮತ್ತು ಸಂವಿಧಾನ ಪೀಠಿಕೆಯ ಭಾವಚಿತ್ರಗಳನ್ನು ಭವ್ಯವಾದ ಮೆರವಣಿಗೆಯೊಂದಿಗೆ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ತಹಶೀಲ್ದಾರಾಗಿರ್ತಕ್ಕಂಥ ಗಿರೀಶ್ ಸ್ವಾದಿ ಅವರೇ ಹಾಗೂ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ರಮೇಶ್ ಜಾಧವ್ ಅವರೇ ಹಾಗೂ ಉಪನ್ಯಾಸಕರಾಗಿ ತಮ್ಮನ್ನುದ್ದೇಶಿ ಮಾತನಾಡಲಿರುವ ಜುನೈಕರ್ ಸರ್ ಅವರೇ ಹಾಗೂ ಡಾಕ್ಟರ್ MS ಸಿರಟ್ಟಿ ಸರ್ ಅವರೇ ಹಾಗೂ ಮುರಾಜ್ ದೇಸಾಯಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಬೆಸ್ತರ್ ಸರ್ ಅವರೇ ಹಾಗೂ ದಲಿತ ಸಂಘದ ಅಧ್ಯಕ್ಷರಾಗಿರ್ತ ಬಾಬು ಮಹಾಜನ್ ಅವರೇ, ಬಸವರಾಜ್ ದೊಡ್ಡಮನಿ ಅವರೇ, ಗೊಂಬಿಗುಡ್ ಅವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಇನ್ನುಳಿದ ಎಲ್ಲ ಸಂಘದ ಮುಖಂಡರುಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿದ್ದ ಇನ್ನುಳಿದ ಎಲ್ಲ ಅತಿಥಿ ಮಹೋದಯರೇ, ಮೊದಲನೇದಾಗಿ ಈ ಸಂವಿಧಾನವನ್ನು ನಾವು ಅಂಗೀಕರಿಸಿದ್ದ ದಿನಾಚರಣೆಯ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಹಾರ್ದಿಕ ಶುಭಾಶಯಗಳನ್ನು ಹೇಳಬಯಸ್ತೇನೆ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾಗ ಭಾಳ ಮಂದಿ ಹೆದರಿಬಿಟ್ಟಿದ್ದರು. ನಮ್ಮ ನಾಡನ್ನು ಹೆಂಗೆ ಆಳ್ಕೊಳ್ಳೋದು ನಮಗೇನೂ ಗೊತ್ತಿಲ್ಲ. ಕೆಲವು ಮಂದಿ ಅಂತೂ ಬ್ರಿಟಿಷರನ್ನ ಇನ್ನೊಮ್ಮೆ ಬಂದು ಆಳತ್ತು ಹೇಳಿದರು. ಅಂಥವ್ರೊಳಗೆ ಪ್ರಾಂತೀಯ ಸದಸ್ಯರನ್ನು ಕೂಡಿಕೊಂಡು ಸಂವಿಧಾನ ರಚನಾ ಸಮಿತಿಯನ್ನು ಮಾಡಿ ವಿಶೇಷವಾಗಿ ಕರಡು ಸಮಿತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಧ್ಯಕ್ಷ ಮಾಡಿದರು. ಇಂಗ್ಲೆಂಡ್ನಿಂದ ಕ್ಯಾಬಿನೆಟ್ ಆಯೋಗ ಆಗಮಿಸಿ ಯಾಕೆ ಅವರು ಸ್ವಾತಂತ್ರ್ಯ ಕೊಡಬೇಕು ಭಾರತಕ್ಕೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿರಂದ್ರೆ, ನಮಗೆಲ್ಲ ಗೊತ್ತದ 1945 ವಿಶ್ವ 2ನೇ ಮಹಾಯುದ್ಧ ಮುಕ್ತಾಯ ಆಗಿತ್ತು. ಇಂಗ್ಲೆಂಡದಲ್ಲಿ ಹೊಸ ಸರ್ಕಾರ ರಚನೆ ಆದ ತಕ್ಷಣಕ್ಕೆ ಇನ್ನು ಸ್ವಾತಂತ್ರ್ಯ ಹೋರಾಟ ಕಿಚ್ಚ ಭಾಳ ಜೋರಾಗಿದೆ. ಇನ್ನು ನಮ್ಮ ಆಟ ನಡೆಯುವುದಿಲ್ಲ ಭಾರತದೊಳಗೆ. ಅವ್ರಿಗೆ ಸ್ವಾತಂತ್ರ್ಯ ಕೊಡುವಂಥ ವಿಚಾರ ಮಾಡಲಿಕ್ಕೆ, ಅವರನ್ನು ತಮ್ಮನ್ನೇ ತಾವು ಆಳ್ಕೊಳ್ಳಿಕ್ಕೆ, ಸಂವಿಧಾನ ರಚನೆ ಮಾಡಲಿಕ್ಕೆ ಒಂದು ಇಂಗ್ಲೆಂಡಿನ 3 ಮಂತ್ರಿಗಳ ನಿಯೋಗ, ಕ್ಯಾಬಿನೆಟ್ ಆಯೋಗ ಇಲ್ಲಿ ಆಗಮಿಸಿ ಇಲ್ಲೆಲ್ಲ ಸಭೆ ಸಮಾರಂಭಗಳನ್ನು ಮಾಡಿ ಮತ್ತು ಎಲ್ಲ ನಾಯಕರು ಕೂಡಿಕೊಂಡು ಆ ಕರಡು ಸಮಿತಿ ಅಧ್ಯಕ್ಷರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಮಾಡಿ ಸಂವಿಧಾನ ರಚನೆಗೆ ಚಾಲನೆ ಕೊಡುವಂಥ ಕೆಲಸ ಆಗಿರ್ತಕ್ಕಂಥ ಇತಿಹಾಸ ನಮ್ಗೆ ಗೊತ್ತಿದೆ.
ಒಂದೆರಡು ದಿವಸದಾಗ ಸಂವಿಧಾನ ರಚನೆ ಆಗಿಲ್ಲ. ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳವರೆಗೆ ಪ್ರಪಂಚದ ಎಲ್ಲ ದೇಶಗಳಿಗೆ ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮ್ಮ ನಾಗರಿಕರಿಗೆ ಹೊಂದುವಂಥ ಕಾನೂನುಗಳದಾವೋ ಎಲ್ಲ ಕಾನೂನುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿ ಇಡೀ ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ, ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಎಲ್ಲಿಯಾದರೂ ಇದ್ದರೆ ಪ್ರಪಂಚದಾಗ ಅದು ಭಾರತದಲ್ಲಿದೆ. ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು. ಸಂವಿಧಾನ ರಚನೆ ಸಮಿತಿ ಒಳಗೆ ಸಾಕಷ್ಟು ಜನ ವಯೋ ಕಾರಣಕ್ಕಾಗಿ ಕೈ ಬಿಟ್ಟರು. ಕೆಲವೊಂದು ಆರೋಗ್ಯ ಸರಿ ಉಳಿಲಿಲ್ಲ. ಆದರೆ ಅಂಬೇಡ್ಕರ್ ಅವ್ರಿಗೂ ಸಹಿತ ಕೆಲವೊಂದು ಮಧ್ಯದಲ್ಲಿ ಆರೋಗ್ಯ ಸರಿ ಇಲ್ಲದಿದ್ದರೂ ಸಹಿತ ಛಲ ಬಿಡದ ಈ ದೇಶವನ್ನು ಉತ್ತುಂಗಕ್ಕೆ ಏರಿಸಬೇಕು, ಅಭಿವೃದ್ಧಿ ಆಗಬೇಕು, ಅತ್ಯುತ್ತಮವಾದ ಸಂವಿಧಾನ ಕೊಡಬೇಕು ಅನ್ನುವಂಥ ಛಲದಿಂದ ಅವರು ಛಲ ಬಿಡದೆ ಈ ಸಂಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅದನ್ನು ಮೊದಲು 1949 ನವೆಂಬರ್ 26ರಂದು ಆ ಸಂವಿಧಾನವನ್ನು ಆಗಿನ ಪ್ರಧಾನಮಂತ್ರಿಗೆ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ ದಿವಸ ಅಂದರೆ ಅಂಗೀಕಾರ ದಿವಸ ಅನ್ನುವಂಥದ್ದನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ. ನವೆಂಬರ್ 26ಕ್ಕೆ ಮುಂದೆ ಅದನ್ನು ಜಾರಿಯಾಗಿ ಬಂದಿದ್ರೆ 1950 ಜನವರಿ 26ಕ್ಕೆ ಜಾರಿಯಾಗ್ಯದ. ಇಂಥ ಒಂದು ಪವಿತ್ರ ಸಂವಿಧಾನ ಕೊಟ್ಟಿರ್ತಕ್ಕಂಥ ಈ ದೇಶದ ಇವತ್ತೇನಾದರೂ ಇದ್ರೆ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾರಣ ಅನ್ನುವಂಥದ್ದನ್ನು ಎಲ್ಲರೂ ತಿಳ್ಕೊಳ್ಬೋದು. ನಾವೆಲ್ಲರೂ ಸಹಿತ ವೇದಿಕೆ ಮೇಲಿದೆ ಎಲ್ಲ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮಂಥವರು 4 ಬಾರಿ ಶಾಸಕ ಆಗಲಿಕ್ಕೆ ಅವಕಾಶ ಸಿಕ್ಕಿದ್ದಂದ್ರೆ ಈ ಸಂವಿಧಾನದಿಂದ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಬಯಸ್ತೇನೆ. ಈ ಅವಕಾಶವನ್ನು ನಮಗೆ ಅವತ್ತಿನ ಕಾಲಕ್ಕನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅತ್ಯುತ್ತಮವಾದ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಕಾನೂನು ದಿನ ಅಂತಲೂ ಸಹಿತ ಆಚರಣೆ ಮಾಡ್ತಿದ್ರು. 2015ರಾಗ ಇಂದಿನ ಪ್ರಧಾನಿ ಮೋದಿಯವರು ಇದನ್ನು ಸಂವಿಧಾನ ದಿನಾಚರಣೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಜಾರಿಗೆ ತಂದರು. ಈ ರೀತಿ ಒಟ್ಟಾರೆ ಇತಿಹಾಸ ನಾವು ಸಂವಿಧಾನದಲ್ಲಿ ಸುಮಾರು 300 ಮೇಲ್ಪಟ್ಟು ಭಾಗಗಳು, ಸುಮಾರು 22 ವಿಧಿಗಳು, 8 ಅನುಸೂಚಿಗಳು, ಇವೆಲ್ಲವೂ ಸಹಿತ ಅವತ್ತಿನ ಯಾವ ರೀತಿ ಆಡಳಿತ ಮಾಡಬೇಕು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಚಿಂತನೆ ಮಾಡಿ ನಮ್ಮ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇಂಥ ಮತ್ತು ನಮಗೆಲ್ಲ ನಾಗರಿಕರಿಗೆ ಹಕ್ಕುಗಳಷ್ಟೇ ಅಲ್ಲ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಈ ಸಂವಿಧಾನ ಮಾಡಿದೆ. ಕರ್ತವ್ಯಗಳು, ಸಮಾನತೆ ಇವೆಲ್ಲವನ್ನು ಸಹಿತ ಇದರಲ್ಲಿ ಅಳವಡಿಕೆ ಮಾಡಿ ನಾವು ಯಾವ ರೀತಿ ಈ ದೇಶದ ಹಿತವನ್ನು ಕಾಪಾಡಬೇಕು ಸಮಾನತೆಯಿಂದ ಅನ್ನುವಂಥದ್ದನ್ನು ಮತ್ತು ಅಧಿಕಾರ ಹಂಚಿಕೆ ಮುಖಾಂತರ, ಆರ್ಥಿಕ ಹಂಚಿಕೆ ಮುಖಾಂತರ ಈ ದೇಶವನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಿಸಬೇಕು ಅನ್ನುವಂಥದ್ದನ್ನು ಎಲ್ಲ ಆಲೋಚನೆಗಳ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಈ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂಥ ದಿವಸ ಇದು. ಅವರು ನಮಗೆಲ್ಲ ಗೊತ್ತಿದ್ದಾಗೆ ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೊಹೋ ಎಂಬಲ್ಲಿ ಅವರು ಜನ್ಮ ತಾಳಿದ್ದು. ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ, ಅವರೆಲ್ಲ ನಮಗೆ ಇತಿಹಾಸ ಗೊತ್ತಿದೆ. ಅವರು 3 ಮಂದಿ ಮಕ್ಕಳಿದ್ದರು, 1 ಹೆಣ್ಣು ಮಕ್ಕಳಿದ್ದರು, 2 ಗಂಡು ಮಕ್ಕಳಿದ್ದರು. ಈ ರೀತಿ ಅವರಿಗೆ ಎಷ್ಟು ಡಿಗ್ರಿ ಮುಗಿಸ್ಯಾರಪ್ಪ ಅಂದ್ರೆ ನಾವೆಲ್ಲ ಅದ್ಭುತ ಕಾಣಿಸ್ತದೆ ನಮ್ಮ ಜಗತ್ತಿನಾಗ. 46 ಡಿಗ್ರಿಗಳನ್ನು ತೊಗೊಂಡಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದೊಳಗೆ. ನಾವು 1 ಡಿಗ್ರಿ ಮುಗಿಸ್ಲಾಕೋ ನಾವು ಒದ್ದಾಡ್ತೀವಿ. ಇವತ್ತು 46 ಡಿಗ್ರಿಗಳನ್ನು ಪಡ್ಕೊಂಡಾರ. ಈ ದೇಶದ ಪ್ರಥಮ ಕಾನೂನು ಸಚಿವರಾಗಿ ಕೆಲಸ ಮಾಡಿದಾರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ದರಿಂದ ಅಂಥ
ಪುಣ್ಯಾತ್ಮ ನಮ್ಮ ದೇಶದಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ. ಇವತ್ತೇನಾದರೂ ದೇಶದ ಪ್ರಪಂಚದಲ್ಲಿ ನಮ್ಮ ಹೆಸರು ಬಂದಿದ್ರ, ಅಭಿವೃದ್ಧಿ ಆಗಿದ್ರ, ನೀರಾವರಿ ಆಗಿದ್ರ, ವಿಜ್ಞಾನ ಬೆಳೆದಿದ್ರ, ಇಂಡಸ್ಟ್ರಿ ಬೆಳೆದಿದ್ರ, ಎಲ್ಲಕ್ಕೂ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಜಾಸ್ತಿ ಮಾತನಾಡಲೇ. ಇನ್ನೂ ಉಪನ್ಯಾಸಕರದಾರ ಸವಿಸ್ತಾರವಾಗಿ ಈ ಸಂವಿಧಾನ ಬಗ್ಗೆ ನಮ್ಮೆಲ್ಲರಿಗೂ ಮನವರಿಕೆ ಆಗುವಂಗೆ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಇನ್ನೊಂದು ತಾಲೂಕು ತೇರದಾಳದಲ್ಲೇ ನನ್ನ ಕ್ಷೇತ್ರದಲ್ಲಿ ಅಲ್ಲಿಯೂ ಸಹಿತ ಸಂವಿಧಾನ ದಿನಾಚರಣೆ ನಡೀತಾ ಇದೆ. ಅಲ್ಲಿ ಫೋನ್ ಮಾಡಾಕಿದ್ದಾರೆ. ಅಲ್ಲಿಗೆ ಹೋಗೋ ಕಾರಣಕ್ಕಾಗಿ ನಾನು ಹೆಚ್ಚಿಗೆ ಮಾತನಾಡಲಾರದೆ. ನನಗೂ ಈ ಸಂವಿಧಾನ ದಿನಾಚರಣೆಯ ಶುಭ ದಿನದಂದು ನನಗೂ ಇದರಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಸಂವಿಧಾನ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ನನಗೆ ತಿಳಿದ ಮಟ್ಟಿಗೆ ಈ ಸಂವಿಧಾನ ಕುರಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಅದು ಅಗಾಧವಾದ, ಅದೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ವಾರಗಟ್ಟಲೆ ಹೇಳಿದರೂ ಅಂಬೇಡ್ಕರ್ ಇತಿಹಾಸ ಮುಗಿಯಂಗಿಲ್ಲ. ಆ ರೀತಿ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರು. ಅದಕ್ಕಾಗಿ ಅವರಿಗೆ ಭಾರತ ರತ್ನ ಕೊಡುವಂಥ ಕೆಲಸ ಆಗಿದೆ. ಅಂಥ ರತ್ನ ನಮ್ಮ ದೇಶದಲ್ಲಿ ಇದ್ದರು ಅನ್ನುವಂಥದ್ದನ್ನು ನಾವೆಲ್ಲರೂ ಮನವರಿಕೆ ಮಾಡಿಕೊಂಡು ಆ ಕಾನೂನನ್ನು ಚಾಚೂ ತಪ್ಪದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಈ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸೇನಿತ್ತು ಅದನ್ನು ಈಡೇರಿಸುವಂಥ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಒಂದೆರಡು ಮಾತುಗಳ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರೇ, ಇಲ್ಲೆಲ್ಲ ನಮ್ಮ ಸಂಘಟನೆಯ ಎಲ್ಲ ಮುಖಂಡರುಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಪ್ರಾಂಶುಪಾಲರೇ, ಎಲ್ಲ ಉಪನ್ಯಾಸಕ ಮಿತ್ರರೇ, ಪತ್ರಕರ್ತ ಮಿತ್ರರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಪ್ರಸ್ತಾವನೆ ಮೊದಲ ಓದಬೇಕಾಗಿದೆ. ಹೌದು ಸರ್. ಈಗ ಪ್ರಸ್ತಾವನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವವರು ಮೊರಾರ್ಜಿ ವಸತಿ ಶಾಲೆಯ ಪ್ರಾಚಾರ್ಯ ಆಗಿರುವಂಥ GM ಬೆಸ್ತರ್ ಸರ್ ಅವರು. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಲ್ಲರೂ ದಯಮಾಡಿ ಬಲಗೈ ಮತ್ತು ಬಲಗಾಲನ್ನು ಮುಂದೆ ಮಾಡಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೆಸ್ತರ್ ಸರ್ ಅವರಿಗೆ ಧನ್ಯವಾದಗಳು. ಸರ್ ಒಂದೇ ನಿಮಿಷ ಶ್ರೀಯುತ ಶಿವಲಿಂಗ್ ಗೊಂಬಿಗೌಡ ಅವರು ಒಂದೆರಡು ಮಾತನಾಡಲಿದ್ದಾರೆ. ಶಾಸಕರು ಒಂದೇ ನಿಮಿಷ, ಒಂದು ನಿಮಿಷ ಕೂತ್ಕೊಡ್ರಿ. ಮೊದಲಿಗೆ ಈ ಜಗದ ಮೊದಲ ಬೆಳಕು
ತಥಾಗತ ಭಗವಾನ್ ಗೌತಮ್ ಬುದ್ಧರನ್ನು ಸ್ಮರಿಸುತ್ತಾ, ಅದೇ ರೀತಿಯಾಗಿ ವಿಶ್ವಗುರು ಕಲ್ಯಾಣದ ಕ್ರಾಂತಿಯ ಹರಿಕಾರ ಬಸವಣ್ಣನವರನ್ನು ಸ್ಮರಿಸುತ್ತಾ, ಜಗತ್ತಿನ ದೈತ್ಯಜ್ಞಾನ ಶಕ್ತಿ, ಭಾರತದ ಎಂದೂ ಮುಳುಗದ ಸೂರ್ಯ, ಇಡೀ ಅಖಂಡ ಭಾರತಕ್ಕೆ ಸುಭದ್ರವಾದಂಥ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ, ತಾಲೂಕಾಡಳಿತ, ತಾಲೂಕಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ರಬಕವಿ ಬನಹಟ್ಟಿ ಅವರ ಸಂಯುಕ್ತ ಆಶ್ರಯದಲ್ಲಿ ಭಾರತದ ಸಂವಿಧಾನ ದಿನಾಚರಣೆಯನ್ನು ಇವತ್ತು ಅಭೂತಪೂರ್ವಕವಾಗಿ ಆಚರಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಏನಿಲ್ಲ, ನಾವು ಶಾಸಕರ ತಾಲೂಕಾ ನಿರ್ಮಾಣ ಆಗಿ ಇಷ್ಟು ವರ್ಷ ಆಯಿತು. ನಮ್ಮ ತಹಸೀಲ್ದಾರ್ ಸಾಹೇಬರಿಗಾಯಿತು, ತಮಗೂ ಆಯಿತು, ನಾವು ಎಷ್ಟೋ ಬಾರಿ ಮನವಿಯನ್ನು ಮಾಡಿದ್ದೀವಿ. ತಾಲೂಕಾ ಆಡಳಿತ ನಿರ್ಮಾಣ ಆಗಿ ಇಷ್ಟು ವರ್ಷಗಳ ಕರೆದು ಕೂಡ ನಮಗೆ ಇಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಬಗ್ಗೆನೇ ಹೇಳ್ತಾ ಬಂದಿದ್ದೀವಿ. ಸುಮಾರು ಸಾಹೇಬರಿಗೆ ಎರಡನೇ ಬಾರಿ ಇದು ಹೇಳಿರೋದು. ತಾವು ಕೂಡ ಲಾಸ್ಟ್ ಟೈಮ್ ಏನು ಬಾಬಾ ಸಾಹೇಬ್ರ ಜಯಂತಿ ದಿನ ನಮಗೆ ಮಾತು ಕೊಟ್ಟಿದ್ರಿ. ಈಗೇನಿಲ್ಲಿ ಫೈರ್ ಇಲಾಖೆ ಅವ್ರು ಏನು ಅಕ್ವೈರ್ ಮಾಡ್ಕೊಂಡಿದ್ದಾರಲ್ಲ, ಆ ಜಾಗಕ್ಕೆ ನೀವು ಅವ್ರು ಅಕ್ವೈರ್ ಮಾಡಿಕೊಂಡು ಉತ್ತಾರ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕಿಂತ ಮುಂಚೆನೇ ನೀವು ಗುದ್ಲಿ ಪೂಜೆ ಮಾಡಿದ್ರಿ. ಅಲ್ಲಿ ಶಾಸಕರು ತಾವೇ ಮಾಡಿದ್ರಿ, ಅಡಿಗಲ್ ಪೂಜೆ ಮಾಡಿದ್ರಿ ಸರ್ಕಲ್ದಲ್ಲಿ. ಇದೆ ಸರ್, ಇನ್ನು ಮೇಲ್ಗಡೆ ಫೈರ್ ಆಫೀಸರ್ ಅಕ್ವೈರ್ ಮಾಡ್ಕೊಂಡಿದ್ದಾರಲ್ರಿ 2007 ತಾವು ಅದೇ ಅಡಿಗಲ್ ಪೂಜೆಯನ್ನು ಮಾಡಿದ್ರಿ. ಅದಾದ ನಂತರ ಅವ್ರು ಯಾವ ಕಾರಣಕ್ಕಾಗಿ ಉತ್ತಾರ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಅದು ಬಹುಶಃ ಇದು ತಾಲೂಕು ಆಡಳಿತದ ಲೋಪ ಅಂತ ನಾನು ಹೇಳ್ತೀನಿ. ಇದಾದ ನಂತರ ನಾನು ಭಾಳ ಜನ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಬೇರೆ ಕಡೆ ಜಾಗವನ್ನು ನೀಡಿ ನಾವು ಅಂಬೇಡ್ಕರ್ ಸರ್ಕಲ್ನ ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಾನೆ ಬಂದಿದ್ದೀರಿ. ಇಲ್ಲಿ ತನಕ ಅದು ಆ ಕೆಲಸ ಎಷ್ಟು ಮಟ್ಟಿಗೆ ಆಗಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಇದು ಒಂದನೇ ಪ್ರಶ್ನೆ. ತಾವು ಕೂಡ ಲಾಸ್ಟ್ ಸಭೆಯಲ್ಲಿ ನಾವು ತಾಲೂಕು ಆಡಳಿತದಲ್ಲಿ ಸಭೆಯನ್ನು ಕರೆದಾಗ ಹೇಳಿದ್ರಿ, ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದಿರಿ. ಅದಾದ ನಂತರ ವಾಪಸ್ ಸಮಿತಿಯ ಬಗ್ಗೆ ಏನಾಯ್ತು ಅಂತೇಳಿ ನಮ್ಗೆ ಇನ್ನೂ ಕೂಡ ಯಾವ ಸಂಘಟನೆಯವ್ರ ಗಮನಕ್ಕೂ ಇಲ್ಲ. ಇದು ಒಂದನೇದು, ಮೀಟಿಂಗ್ ಆಗಲೇ ಇಲ್ಲ. ಅದಾದ ನಂತರ ಇವತ್ತೇನು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀರಿ, ನಿನ್ನೆ ತ್ವರಿತಗತಿಯಲ್ಲಿ ನಮಗೆಲ್ರಿಗೂ ಕೂಡ ಇನ್ವಿಟೇಷನ್ ಮುಗಿಸಿದ್ರಿ. ತಹಸೀಲ್ದಾರ್ ಸಾಹೇಬ್ರ ತಮ್ಮ ಗಮನಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಬಹಳ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಸುಮಾರು ಬೆರಳೆಣಿಕೆಯಷ್ಟು ಜನಗಳನ್ನ ಬಿಟ್ಟರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಈ ಸಂವಿಧಾನ ದಿನಾಚರಣೆಗಳು, ಅಂಬೇಡ್ಕರ್ ಜಯಂತಿಗಳು ಇವೆಲ್ಲವೂ ಕೂಡ ಬರೀ ದಲಿತ ಸಮುದಾಯಕ್ಕೆ ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ, ಬೇರೆ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ ಇಲ್ವೋ, ಅಥವಾ ಅವ್ರಿಗೆ ಬರಲಿಕ್ಕೆ ಮನಸ್ಸು ಇಚ್ಛೆ ಇಲ್ಲೋ ಗೊತ್ತಿಲ್ಲ. ನೀವು ಬೇಕಂದ್ರೆ ನೋಡ್ರಿ ಶಾಸಕರನ್ನ, ನಾನು ಲಾಸ್ಟ್ ಟೈಮ್ ಇದನ್ನು ನಿಮಗೆ ಮನವಿ ಮಾಡ್ಕೊಂಡಿದ್ದೀನಿ. ಇದು ಬಂದ ಕೂಡಲೇ ನೀವೇನು ಮಾಡ್ತೀರಿ, ದಲಿತ ಸಮುದಾಯದ ಕೆಲವು ಲೀಡರ್ಗಳಿಗೆ ಬಂದು ಇನ್ವೈಟ್ ಮಾಡ್ತೀರಿ. ಆದರೆ ನೀವು ನೋಡಿದ್ರೆ ವಿದ್ಯಾರ್ಥಿಗಳನ್ನ ಬಿಟ್ಟರೆ 15-20 ಜನ ಮಾತ್ರ ಈ ಸಭೆಯಲ್ಲಿ ಕೂತ್ಕೊತಾರೆ. ಇದೇನು ತಮ್ಮ ವೈಫಲ್ಯನೋ ಅಥವಾ ನೀವು ಅವರಿಗೆ ಇನ್ವಿಟೇಷನ್ ಕೊಟ್ಟರು ಕೂಡ ಬೇರೆ ಸಮುದಾಯದ ಹಿರಿಯರಾಗಿರ್ಬೋದು, ಮುಖಂಡರಾಗಿರ್ಬೋದು ಬರ್ತಾ ಇಲ್ವನೋ, ಅಥವಾ ಈ ತಾಲೂಕು ಆಡಳಿತದ ತಾರತಮ್ಯನೋ ಏನು ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ನಾನು ಕಂಕ್ಲೂಸ್ ಕೊಡಬೇಕು ತಹಸೀಲ್ದಾರ್ ಸಾಹೇಬರು. ಸುಮ್ಮ ನಾಮಕಾವಸ್ಥೆ ನಾವು ಭಾರತದ ಸಂವಿಧಾನ ದಿನಾಚರಣೆ ಆಚರಣೆ ಮಾಡೋದಲ್ಲ. ವಿದ್ಯಾರ್ಥಿಗಳನ್ನ ನೀವೇನು ಬಲವಂತವಾಗಿ ಕರ್ಕೊಂಡು ಬಂದಂಗೆ ಇಲ್ಲಿ ಮಾಡೋದಲ್ಲ. ಇದು ಸಂವಿಧಾನ ಅಂದರೆ ಸರ್ವಧರ್ಮಕ್ಕೂ ಸರ್ವ ಜಾತಿಗೂ ಎಲ್ಲರಿಗೂ ಆಗಿದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ, ಸಹೋದರತ್ವ ಮತ್ತು ಭಾತೃತ್ವವನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ತಾವು ಕಾರ್ಯವೈಖರಿಯನ್ನು ಮಾಡಬೇಕಾಗತ್ತೆ. ನಮ್ಗೆ ಯಾಕೋ ಇದು ಒಂದು ಮುಜುಗರ ಸಂಗತಿನೇ ಆಗ್ತಾ ಇದೆ. ಪ್ರತಿ ಬಾರಿ ನಾವು ಹೇಳ್ತಾ ಇದ್ದೀವಿ, ಸಾಹೇಬ್ರೆ ನೀವು ಯಾಕೆ ಬೇರೆ ಎಲ್ಲ ನಾಗರಿಕರಿಗೂ ಇನ್ವೈಟ್ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಅಥವಾ ನೀವು ಇನ್ವೈಟ್ ಮಾಡಿದ್ರು ಅವ್ರು ಬಂದಿಲ್ಲ ಅನ್ನೋದನ್ನು ತಾವು ಇಲ್ಲಿ ದಯವಿಟ್ಟು ಹೇಳಬೇಕು. ಈಗ ಶಾಸಕರು ಇದ್ರ ಬಗ್ಗೆ ಮಾತಾಡಬೇಕು, ಸರ್ಕಲ್ ಬಗ್ಗೆ. ಈಗ ಈ ಅಂಬೇಡ್ಕರ್ ಸರ್ಕಲ್ ಬಗ್ಗೆ 2 ಮಿನಿಟ್ನಾಗ ಬಿಡ್ತೇನೆ ರೀ, ಹೇಳಪ್ಪ. ಈ ಹಿಂದೆನೂ ಸಹಿತ ನಾವು ಸ್ಪೆಷಲ್ ಗ್ರಾಂಟ್ನಲ್ಲಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಆದರೆ ಅದನ್ನು ಆಗಿನ ಸಂಬಂಧಿಸಿದ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಿ ಕಟ್ಟಲಿಲ್ಲ, ಅದು ಹೋಯಿತು. ಈಗ ರೀಸೆಂಟಾಗಿ ಮತ್ತೆ 25 ಲಕ್ಷ ಕೊಟ್ಟಿನಿ. ಕೆಲವು ಮಂದಿ ಮುಖಂಡರ ಅಪೇಕ್ಷೆ ಇತ್ತು, ಅಂಬೇಡ್ಕರ್ದು ಬಾಬು ಜಗಜೀವನ್ ರಾವ್ ಅವ್ರದ್ದು ಎರಡೂ ಕೂಡಿ ನೀವು ಸರ್ಕಲ್ಲು ಮತ್ತು ಸ್ಟ್ಯಾಚ್ಯೂ ಮಾಡಿರತ್ತ ಹೇಳಿದರು. ಅದಕ್ಕೆ ನಾ ಈಗ 25 ಲಕ್ಷ ರೂಪಾಯಿ ಮಂಜೂರಿ ಅದ. ಅದು ಟೆಂಡರ್ ಆಗಿದೆನ್ರಿ, ಮಾಡ್ಬೇಕು. ಅದನ್ನು ಈಗ ನಾವು ದುಡ್ಡು ಕೊಟ್ಟು ಬಿಟ್ಟಿವಿ. ಅದಕ್ಕೆ ತಕ್ಷಣ ಅದನ್ನು ಎರಡೂ ಸಹಿತ ಅಲ್ಲಿ ಸರ್ವೆ ಮಾಡಿ ನೀವು ಮುಖಂಡರು ಬಂದು ಎಲ್ಲಿ ಜಾಗ ತೋರಿಸ್ರಿ. ಅದು ಫೈರ್ ಫೈಟರ್ಗೆ ಬಿಟ್ಟ ಉಳಿದ ಜಾಗದೊಳಗೆ ಎರಡೂ ಸರ್ಕಲ್ ಮಾಡಿ ಎರಡೂ ಸ್ಟ್ಯಾಚ್ಯೂ ಕುಣಿಸುವಂಥ ನಿರ್ಣಯವನ್ನು ನಾವು ಆಲ್ರೆಡಿ ಮಾಡಿದ್ವಿ. ನಾವೊಂದು ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರಿ. ಸಮಿತಿ ಮತ್ತು ನೀವೇ ಮಾಡ್ಬೇಕಲ್ಲ, ಅದನ್ನು ನಾವು ಹೆಂಗೆ ಮಾಡೋಕ್ಕೆ ಬರ್ತೈತಿ. ನೀವು
ನೀವು ಸಮಿತಿ ಮಾಡಿ ಲಿಸ್ಟ್ ಕೊಡ್ರಿ, ನಾವು ಯಾವ್ಯಾವ ರೀತಿ ಮಾಡಬೇಕು ನಿರ್ಮಾಣ ಮಾಡಲಿಕ್ಕೆ ನಿಮ್ಮನ್ನೆಲ್ಲರನ್ನು ಆಹ್ವಾನ ಮಾಡಿ ನಿಮ್ಮ ಸಲಹೆಗಳನ್ನು ತಗೊಂಡು ಆ ರೀತಿ ಎರಡೂ ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾವು ನಿಶ್ಚಿತವಾಗಿ ಮಾಡ್ತೀವಿ. ನೀವು ಹೆಂಗೆ ಹೇಳ್ತಾರೆ ಹೆಂಗೆ ಮಾಡ್ತೀವಿ. ನೀವು ಕೂಡಿ ಮಾಡಂದ್ರೆ ಕೂಡಿ ಮಾಡ್ತೀವಿ, ಬೇರೆ ಬೇರೆ ಮಾಡೋದಂದ್ರೆ ಬೇರೆ ಬೇರೆ ಮಾಡ್ತೀವಿ. ಅದಕ್ಕೆ ನೀವೇನು ಹೇಳ್ತೀರಿ ಅದನ್ನು ಕೇಳುವಂಥ ಕೆಲಸ ನಾವು ತಾಲೂಕು ಆಡಳಿತ, ನಮ್ಮ ನಗರಸಭೆ ಎಲ್ಲರೂ ಕೂಡಿ ಮಾಡುವಂಥ ಕೆಲಸವನ್ನು ನಿಶ್ಚಿತವಾಗಿ ನಾವು ಮಾಡ್ತೀವಿ. ಇಟ್ರಾಗ ಟೆಂಡರ್ ಆಕತಿ, ಅದನ್ನು ಯಾವ ರೀತಿ ನೀವೊಂದು ಪ್ರೂಫ್ ತಂದು ಕೊಡ್ರಿ ನಮಗೆ, ಯಾವ ರೀತಿ ಸರ್ಕಲ್ ಎಲ್ಲರೇ ಒಳ್ಳೇದಿದ್ರೆ ಇನ್ನಷ್ಟು ದುಡ್ಡು ಕೊರತೆ ಬಿದ್ದರೂ ಸಹಿತ ಅದಕ್ಕೆ ಹಾಕಿ ಅತ್ಯುತ್ತಮ ಈ ನಗರಕ್ಕೆ ಶೋಭೆ ತರುವಂಥ, ಇಡೀ ಕ್ಷೇತ್ರಕ್ಕೆ ಗೌರವ ತರುವಂಥ ಆ ಎರಡೂ ಸ್ಟ್ಯಾಚ್ಯುಗಳನ್ನು ಮಾಡಲಿಕ್ಕೆ ನಾನು ಸಂಕಲ್ಪ ಮಾಡೀನಿ. ನಾವೆಲ್ಲರೂ ಕೂಡಿ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಣಯವನ್ನು ನಾವು ಗೊಂಬೇಗೌಡ ಅವರಿಗೆ ಹೇಳ ಬಯಸ್ತೀನಿ. ಧನ್ಯವಾದ ಸರ್. ಮಾನ್ಯ ಶಾಸಕರು ಈಗಾಗಲೇ ಸವಿಸ್ತರವಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸರ್ಕಲ್ ಬಗ್ಗೆ ಮಾತನಾಡಿದರು. ಅದು ಒಂದು ಸ್ವಾಗತಾರ್ಹ ವಿಷಯ. ನಾವು ದಲಿತ ಸಂಘರ್ಷ ಸಮಿತಿಯವರು ಕೇವಲ ನಾವು ಕೂಡ ಪ್ರಮಾದ ಇದೆ ಅದರಲ್ಲಿ, ನಾವು ಸಭೆ ಸಮಾರಂಭಗಳಲ್ಲಿ ಮಾತ್ರ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ. ನಾವು ಕೂಡ ಸಪ್ರೇಟಾಗಿ ಬಂದು ಮಾನ್ಯ ದಂಡಾಧಿಕಾರಿ ಅವರಿಗೆ ಭೇಟಿಯಾಗಿಲ್ಲ, ಆಮೇಲೆ ಮಾನ್ಯ ಶಾಸಕರಿಗೂ ಭೇಟಿಯಾಗಿಲ್ಲ, ಸಂಬಂಧಪಟ್ಟ ಇಲಾಖೆಗೂ ಭೇಟಿಯಾಗಿಲ್ಲ. ಒಂದು ಏನಂತಂದರೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀವಿ ನಾವು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಇಬ್ಬರು ರಾಷ್ಟ್ರೀಯ ನಾಯಕರೇ. ಅವ್ರ ಸರ್ಕಲ್ ಕೂಡ ಯಾರಿಗೂ ಘನತೆಗೆ ಧಕ್ಕೆ ಬರದೇ ಇರುವಂಥ ರೀತಿಯಲ್ಲಿ ಬೇರೆ ಬೇರೆ ಸರ್ಕಲ್ಗಳನ್ನ ಮಾಡಬೇಕಂತ ನಮ್ಮ ಒಂದು ತೀರ್ಮಾನ ಆಗ್ರಹಪಡಿಸ್ತಾ ಇದ್ದೀವಿ. ಬೇರೆ ಬೇರೆ ಸರ್ಕಲ್ಗಳನ್ನ ಮಾಡಿ, ಸರ್ಕಾರಕ್ಕೆ ದುಡ್ಡು ಸಾಕಷ್ಟಿದೆ ಇವತ್ತು. ಚರ್ಚೆ ಮಾಡಿ ಬೇರೆ ಬೇರೆ ಸರ್ಕಲ್ಗಳನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತಕ್ಕಂಥದ್ದನ್ನು ಮಾನ್ಯ ತಾಲೂಕು ಆಡಳಿತಕ್ಕೆ ನಾವು ಈ ಸಂಘಟನೆ ಮುಖಾಂತರ, ಈ ವೇದಿಕೆ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಭೀಮ್. ಮಾನ್ಯ ಶಾಸಕರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ MS ಶಿರಟ್ಟಿ ಅವರು ಉಪನ್ಯಾಸ ನೀಡಬೇಕೆಂದವರಲ್ಲಿ ವಿನಂತಿಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾದ ಬನಹಟ್ಟಿ ರಬಕವಿಯ ತಾಲೂಕಾ ದಂಡಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಸ್ವಾದಿ ಸರ್ ಅವರೇ, ಪೌರಾಯುಕ್ತರಾದ ಜಾಧವ್ ಸರ್ ಅವರೇ, ಜ್ಯೋತಿ ಸರ್ ಅವರೇ, ನಮ್ಮ ಮಹಾವಿದ್ಯಾಲಯದ ನೆಚ್ಚಿನ ಪ್ರಾಚಾರ್ಯರೂ ಆಗಿರುವಂತಹ GR ಜೋನಾಯ್ಕರ್ ಸರ್ ಅವರೇ, ಇನ್ನಿರುವ ಈ ವೇದಿಕೆ ಮೇಲೆ ಆಸೀನರಾದ ಈ ರಬಕವಿ ಬನಹಟ್ಟಿಯ ಊರಿನ ಗಣ್ಯ ನಾಗರಿಕರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿವಿಧ ಸಂಘಗಳ ಪದಾಧಿಕಾರಿಗಳೇ ಮತ್ತು ಮಾಧ್ಯಮ ಮಿತ್ರರೇ, ಇಂದು ನಾವು ಆಚರಿಸುವ ದಿನ ಯಾವುದೋ ಒಂದು ಸಾಮಾನ್ಯ ದಿನವಲ್ಲ. ಇದು ನಮ್ಮ ದೇಶದ ಆತ್ಮಕ್ಕೆ ಜನ್ಮ ನೀಡಿದ ದಿನ, ಅದುವೇ ಸಂವಿಧಾನದ ದಿನ. ನಮ್ಮ ದೇಶಕ್ಕೆ ಆತ್ಮ ಜನ್ಮ ನೀಡಿರ್ತಕ್ಕಂಥ ದಿನವೇ ಸಂವಿಧಾನ ದಿನ. ಅಷ್ಟೇ ಅಲ್ಲ, ನನ್ನ ಎಲ್ಲ ಆತ್ಮೀಯ ಮುದ್ದು ವಿದ್ಯಾರ್ಥಿನಿಯರೇ, ಇದು ಕೇವಲ ಒಂದು ಕಾನೂನು ಪುಸ್ತಕವಲ್ಲ. ಯಾವುದು? ಸಂವಿಧಾನ. ಇದು ನಮ್ಮ ದೇಶದ ಹೃದಯ, ನಮ್ಮ ದೇಶದ ಆತ್ಮ, ನಮ್ಮ ದೇಶದ ಮಾರ್ಗದರ್ಶಿ. ಇದು ನಮ್ಮ ದೇಶ ಹೇಗೆ ನಡೆಯಬೇಕು, ಜನರು ಹೇಗೆ ಬದುಕಬೇಕು, ಸರ್ಕಾರಗಳು ಹೇಗೆ ಕೆಲಸ ಮಾಡಬೇಕು, ನ್ಯಾಯ ಹೇಗೆ ಪಡೆಯಬೇಕು ಎನ್ನುವುದನ್ನು ನಿರ್ಧರಿಸುವಂತಹ ಅತ್ಯಂತ ಉನ್ನತ ದಾಖಲೆಗಳ ಒಂದು ಗ್ರಂಥವನ್ನೇ ನಾವು ಸಂವಿಧಾನ ಅಂತ ಕರಿತಾ ಇದ್ದೀವಿ. ಇಂತಹ ಒಂದು ಗ್ರಂಥವನ್ನೇ ನಾವು ಸಂವಿಧಾನ ಅಂತ ಹೇಳ್ತೀವಿ. ನೋಡಿ, ವಾಸ್ಕೋಡಿ ಗಾಮ ಅವರು ಜಲಮಾರ್ಗವನ್ನು ಕಂಡುಹಿಡಿತಾ ಇದ್ದಾರೆ. ವಾಸ್ಕೋಡಿ ಗಾಮ ಜಲಮಾರ್ಗ ಕಂಡುಹಿಡಿದ ನಂತರ ನಮ್ಮ ದೇಶಕ್ಕೆ ಯುರೋಪಿಯನರ ಆಗಮನ,
ಫ್ರೆಂಚರು, ಇಂಗ್ಲೀಷರು, ಡಚ್ಚರು, ಇನ್ನು ಬೇರೆ ಬೇರೆ ದೇಶದ ಜನರು ಕೇವಲ ಸಾಂಬಾರು ಪದಾರ್ಥಗಳನ್ನು ಮಾರಾಟ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು. ಹಾಗಾದರೆ 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾಯ್ದೆ ಪ್ರಾರಂಭಗೊಳ್ತಾ ಇದೆ. ಅಲ್ಲಿಂದ ಎಲ್ಲಿವರೆಗೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ನೋಡ್ರಿ, 1746ರಲ್ಲಿ ನಮ್ಮ ಭಾರತ ದೇಶದೊಳಗಡೆ ತಮ್ಮದೇ ಆಗಿರ್ತಕ್ಕಂಥ ಸಾಮ್ರಾಜ್ಯಶಾಹಿಯ ನೀತಿಯನ್ನು, ವಸಾಹತುಶಾಹಿಯ ನೀತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ಯುದ್ಧ ಆಗ್ತಾ ಇದೆ. ಅದಕ್ಕೆ ಕರ್ನಾಟಕ ಯುದ್ಧ ಅಂತ ಹೇಳ್ತಾರೆ. ನಮ್ಮ ದೇಶದೊಳಗಡೆ ತಮ್ಮದೇ ಆಗಿರ್ತಕ್ಕಂತಹ ವಸಾಹತುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಎಲ್ಲಿಯವರೆಗೆ ಆಗ್ತಾ ಇದೆ? 1857ರಲ್ಲಿ ನಮ್ಮ ಭಾರತ ದೇಶದೊಳಗಡೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತಾ ಇದೆ. ಆವಾಗ 1858ರಲ್ಲಿ ವಿಕ್ಟೋರಿ ರಾಣಿಯವರು ಘೋಷಣಾ ಪತ್ರವನ್ನು ಹೊರಡಿಸ್ತಾರೆ. ನೋಡ್ರಿ, ಅಲ್ಲಿಂದ 1861ರಲ್ಲಿ ಚಾರ್ಟರ್ ಕಾಯ್ದೆಗಳು ಬಂದು 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಒಂದು ಸಂಘಟನೆ ಬಂತು. ನೋಡ್ರಿ, ಅವರು ಬ್ರಿಟಿಷರು ಯಾವ ರೀತಿಯಾಗಿ ನಮ್ಮ ದೇಶವನ್ನು ಆಳ್ತಾ ಇದ್ರು. ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದ, ಲಾರ್ಡ್ ವೆಲೆಲ್ಸಿ ಅಂತಕ್ಕಂಥವ್ರು ಬಂದರು, ಲಾರ್ಡ್ ಮೆಕ್ಯಾಲೆ ಅಂತಕ್ಕಂಥವ್ರು ಬಂದರು, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥವ್ರು ಬಂದರು. ನೋಡ್ರಿ, ಲಾರ್ಡ್ ಕರ್ಜನ್ 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. ಇವೆಲ್ಲವುಗಳನ್ನು ನಾವು ಮೆಲುಕಾಕಿ ನೋಡಿದಾಗ 1935ರ ನಮ್ಮ ಭಾರತದ ಸರ್ಕಾರದ ಕಾಯ್ದೆಯನ್ನು ತೆಗೆದುಕೊಂಡಾಗ ಅಂತಹ ಸಂದರ್ಭದಲ್ಲಿ ಒಂದು ವಿಷಯ ನೆನಪಿಗೆ ಬರ್ತದೆ. MN ರಾಯ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ 1934ರಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಏನು ಮಾಡ್ತಾರೆ ಅಂದರೆ ಪ್ರತಿಪಾದನೆ ಮಾಡ್ತಾರೆ. ಯಾವಾಗ? 1934ರಲ್ಲಿ ಭಾರತ ದೇಶಕ್ಕೆ ಸಂವಿಧಾನದ ರಚನಾ ಸಭೆ ಆಗಬೇಕನ್ನೋದನ್ನು MN ರಾಯ್ ಅವರು ಪ್ರಥಮ ಬಾರಿಗೆ ಮಂಡನೆ ಮಾಡ್ತಾರೆ. ಆಗ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಏನು ಮಾಡ್ತಾ ಇದ್ದಾರೆ, ಪ್ರಥಮವಾಗಿ ಸಂವಿಧಾನದ ರಚನಾ ಸಮಿತಿಗೆ ಅಧಿಕೃತವಾಗಿರ್ತಕ್ಕಂಥ ಬೇಡಿಕೆಯನ್ನು ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ 1935ರಲ್ಲಿ ಅದು ತನ್ನ ಅಧಿಕೃತವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಡ್ತಾ ಇದೆ. ಹೀಗೆ ಬೇಡಿಕೆಯನ್ನು ಇಡುತ್ತಾ ಹೋದಾಗ ಸಂವಿಧಾನದ ರಚನಾ ಸಭೆಯ ಸ್ಥಾಪನೆ ಬೇಡಿಕೆಯನ್ನು 1940ರ ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಒಪ್ಪಿಕೊಳ್ತಾ ಇದೆ. ಭಾರತಕ್ಕೆ ಒಂದು ಸಂವಿಧಾನದ ರಚನಾ ಸಭೆಯನ್ನು ಮಾಡಬೇಕಂತೇಳಿ ಒಪ್ಪಿಕೊಳ್ತಾ ಇದೆ. ತದನಂತರ 1942ರಲ್ಲಿ ಬ್ರಿಟಿಷ್ ಸರ್ಕಾರದ ಒಬ್ಬ ಸಚಿವರಾಗಿರ್ತಕ್ಕಂಥವರು ಕ್ರಿಪ್ಸ್ ಪ್ರಪೋಸಲ್ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಕ್ರಿಪ್ಸ್ ಬರ್ತಾರೆ, ಅವರು ಸಂವಿಧಾನದ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯ ನಾಯಕರ ಮುಂದಿಟ್ಟಾಗ ನಮ್ಮ ಭಾರತೀಯ ನಾಯಕರು ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ, ಅದನ್ನು ಒಪ್ಪುವುದಿಲ್ಲ. ಆವಾಗ ಒಂದು ಕ್ರಿಪ್ಸ್ ಒಂದು ಪ್ರಪೋಸಲ್ ಅಂತಕ್ಕಂಥದ್ದು ಏನಾಗ್ತಾ ಇದೆ ಅಂದರೆ ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದೆ. ಆಗ ಆ ಕ್ರಿಪ್ಸ್ ಪ್ರಪೋಸಲನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇವೆರಡೂ ಏನು ಮಾಡ್ತಾ ಇದ್ದಾವೆ ಅಂದರೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇದನ್ನು ತಿರಸ್ಕಾರ ಮಾಡಿದಾಗ ಕ್ಯಾಬಿನೆಟ್ ನಿಯೋಗದ ಶಿಫಾರಸ್ಸಿನ ಮೇರೆಗೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ 1946ರಲ್ಲಿ ಏನು ಮಾಡ್ತಾ ಇದೆ ಅಂದರೆ ಒಂದು ಸಭೆಯನ್ನು ಸ್ಥಾಪಿಸ್ತಾ ಇದೆ. ಆಗ ಸಂವಿಧಾನ ರಚನಾ ಸಭೆ ಕ್ಯಾಬಿನೆಟ್ ನಿಯೋಗದ ಪ್ರಕಾರ 389 ಜನ ನಮ್ಮ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರಾಗಿರ್ತಾರೆ. ಆ 389 ಜನ ಸದಸ್ಯರಲ್ಲಿ 2 ತರಹದ ಸದಸ್ಯರ ನಮ್ಮ ಸಂವಿಧಾನ ರಚನಾ ಸಭೆ ಹೊಂದಿತ್ತು. 296 ಜನ ಸದಸ್ಯರು ಏನಾಗ್ತಾರೆ ಅಂದರೆ ಒಂದು ಪ್ರಾಂತೀಯ ಶಾಸನ ಸಭೆಗಳಿಂದ ಆಯ್ಕೆಯಾಗಿದ್ದರೆ 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಗೊಂಡಿರ್ತಕ್ಕಂತಹ ಸದಸ್ಯರಾಗಿ ನಮ್ಮ ಸಂವಿಧಾನದ ರಚನಾ ಸಭೆಗೆ ಆಯ್ಕೆಗೊಳ್ತಾರೆ. ಹೀಗಾಗಿ 1946 ಡಿಸೆಂಬರ್ 9ನೇ ತಾರೀಕಿನ ದಿನದಂದು ನಮ್ಮ ಭಾರತ ಸಂವಿಧಾನದ ಮೊದಲನೆಯ ರಚನಾ ಸಭೆ ಪ್ರಾರಂಭಗೊಂಡಿತು. ಆ ಸಂವಿಧಾನದ ರಚನಾ ಸಭೆಯೊಳಗಡೆ ಕೇವಲ 211 ಜನ ಸದಸ್ಯರು ಮಾತ್ರ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆ 211 ಜನ ಸದಸ್ಯರ ಪೈಕಿ ಹಿರಿಯ ಸದಸ್ಯರಾಗಿರ್ತಕ್ಕಂಥವರೇ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅಂತಕ್ಕಂಥವರು ಹಿರಿಯ ಸದಸ್ಯರಿರುವುದರಿಂದ ಅವರನ್ನು ಏನಂತೇಳಿ ನೇಮಕ ಮಾಡ್ತಾರೆ ಅಂದರೆ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ನಮ್ಮ ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಅವರನ್ನು ನೇಮಕ ಮಾಡ್ತಾರೆ. ಯಾವಾಗ? 1946 ಡಿಸೆಂಬರ್ 9ನೇ ತಾರೀಕಿನ ದಿನದಂದು ಅದನ್ನು ರಚನೆ ಮಾಡ್ತಾರೆ. ಆದರೆ ಅಲ್ಲಿ ಒಂದು
ಆ ಸಭೆ ಏನಾಗ್ತಾ ಇದೆ ಅಂದರೆ ತಿರಸ್ಕೃತಗೊಳ್ತಾ ಇದೆ. ಯಾಕೆ ತಿರಸ್ಕಾರಗೊಳ್ತಾ ಇದೆ ಅಂದರೆ ಮುಸ್ಲಿಂ ಲೀಗ್ ಒಂದು ಬೇಡಿಕೆಯನ್ನು ಇಟ್ಟಿತ್ತು. ಯಾವುದರ ಬಗ್ಗೆ ಬೇಡಿಕೆಯನ್ನು ಇಟ್ಟಿತ್ತು ಅಂತ ಹೇಳ್ತಾ ಇದ್ದೀವಿ ಅಂದರೆ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಮುಸ್ಲಿಂ ಲೀಗ್ ಬೇಡಿಕೆ ಇಟ್ಟಿತ್ತು. ಆ ಬೇಡಿಕೆಯ ಆಧಾರದ ಮೇಲೆ ಅದು ಏನಾಗ್ತಾ ಇದೆ ಅಂದರೆ ತಿರಸ್ಕೃತಗೊಳ್ತಾ ಇದೆ. ತದನಂತರ 1946 ಡಿಸೆಂಬರ್ 11ರಂದು ಎರಡನೆಯ ಸಂವಿಧಾನದ ರಚನಾ ಸಭೆ ಪ್ರಾರಂಭಗೊಂಡಿತು. ಆ ಎರಡನೇ ರಚನಾ ಸಭೆ ಪ್ರಾರಂಭಗೊಂಡಾಗ ಅಲ್ಲಿ ಸರ್ವಾನುಮತದಿಂದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಮುಖರ್ಜಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ. BN ರಾವ್ ಅಂತಕ್ಕಂಥವರನ್ನು ಸಂವಿಧಾನದ ಸಲಹೆಗಾರರನ್ನಾಗಿ ನೇಮಕ ಮಾಡಿ ಅಂದಿನಿಂದ ಸಂವಿಧಾನ ರಚನಾ ಸಭೆಗೆ ಚಾಲನೆ ಆಯಿತು. ಆಗ 22 ಸಮಿತಿಗಳನ್ನು ನಮ್ಮ ಭಾರತದ ಸಂವಿಧಾನದ ರಚನಾ ಸಭೆ ಹೊಂದಿತ್ತು. ಆ ಒಂದು 22 ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಮಿತಿ ಯಾವುದು ಅಂದರೆ ಅದು ಸಂವಿಧಾನದ ಕರಡು ಸಮಿತಿ ಅಂತಕ್ಕಂಥದ್ದಿತ್ತು. ಆ ಕರಡು ಸಮಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಳಗೊಂಡಂತೆ 7 ಜನ ಸದಸ್ಯರನ್ನು ನಮ್ಮ ಕರಡು ಸಮಿತಿ ಒಳಗೊಂಡಿತ್ತು. ಆ 7 ಜನ ಸದಸ್ಯರಲ್ಲಿ ಎಲ್ಲರೂ ಮಧ್ಯದಲ್ಲೇ ಆ ಸಭೆ ಏನಂತ ಹೇಳ್ತಂದ್ರೆ ರಚನೆ ಮಾಡೋದರಲ್ಲಿ ಕೈ ಬಿಟ್ಟಿದ್ರು. ಆದರೆ ಆ ಸಂವಿಧಾನವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಮ್ಮ ಭಾರತ ಸಂವಿಧಾನದ ಶಿಲ್ಪಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಶೋಷಿತ ಜನಾಂಗದ ಬಾಳಿನ ಬೆಳಕು ಅಂತಕ್ಕಂಥವರೇ ಡಾಕ್ಟರ್ BR ಅಂಬೇಡ್ಕರ್ ಅವರಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕಂದರೆ 1948ರಲ್ಲಿ ಅದನ್ನು ಕರಡು ಸಮಿತಿಯ ಮುಂದೆ ರಚನಾ ಸಮಿತಿ ಸದಸ್ಯರುಗಳ ಮುಂದೆ ಇಟ್ಟಾಗ ಅದನ್ನು 1949 ನವೆಂಬರ್ 26ರಂದು ನಮ್ಮ ಭಾರತದ ಸಂವಿಧಾನದಲ್ಲಿ 8 ಪ್ರಶಿಷ್ಟಗಳನ್ನು 22 ಭಾಗಗಳನ್ನು 395 ವಿಧಿಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಬೃಹತ್ ಗಾತ್ರದ ಸಂವಿಧಾನವೇ ಅದು ನಮ್ಮ ಭಾರತ ದೇಶದ ಸಂವಿಧಾನ. ಯಾಕಂದರೆ ಇವತ್ತು ನೋಡಿ ನಮ್ಮ ಭಾರತದ ಸಂವಿಧಾನದಲ್ಲಿ 25 ಭಾಗಗಳಿವೆ, 12 ಪ್ರಶಿಷ್ಟಗಳಿವೆ, 448 ವಿಧಿಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಬೃಹತ್ ಗಾತ್ರದ ಸಂವಿಧಾನವೇ ನಮ್ಮ ಭಾರತ ದೇಶದ ಸಂವಿಧಾನ. ಆಗ 1946 ಡಿಸೆಂಬರ್ 12ರಂದು ಯಾರಂತ ಹೇಳ್ತಾ ಇದ್ದೀವಿ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ದ ಆಬ್ಜೆಕ್ಟಿವ್ಸ್ ಆಫ್ ರೆಸೊಲ್ಯೂಷನ್ ಅಂತಕ್ಕಂಥ ಧ್ಯೇಯಗಳ ನಿರ್ಣಯ ಅಂತಕ್ಕಂಥದ್ದನ್ನು ಮಂಡನೆ ಮಾಡ್ತಾರೆ. ಧ್ಯೇಯಗಳ ನಿರ್ಣಯ ಅಂತಕ್ಕಂಥದ್ದನ್ನು ಮಂಡನೆ ಮಾಡಿ 1947 ಜನವರಿ 22ರಂದು ಏನು ಮಾಡ್ತಾರೆ ಅಂದರೆ ಆ ಧ್ಯೇಯಗಳ ನಿರ್ಣಯವನ್ನು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಈಗಾಗಲೇ ನಮ್ಮ ಜ್ಯೋತಿ ಸರ್ ಅವರು ಹೇಳ್ತಾ ಇದ್ರು, ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳ್ತಾ ಇದ್ದೀವಿ, ನಾವು ಭಾರತೀಯರು ಅಧಿಕಾರದ ಮೂಲ ನೆಲೆ ಯಾರು? ನಾವು ನೀವೆಲ್ಲರೂ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಭಾರತ ಸಾರ್ವಭೌಮ ರಾಷ್ಟ್ರ, ಭಾರತ ಜಾತ್ಯತೀತ ರಾಷ್ಟ್ರ, ಭಾರತ ಸಮಾಜವಾದಿ ರಾಷ್ಟ್ರ, ಭಾರತ ಗಣರಾಜ್ಯ. ನೋಡ್ರಿ, ನಮ್ಮ ಇಂಗ್ಲೆಂಡ್ ದೇಶ 1215ರಲ್ಲಿ ಮ್ಯಾಗ್ನ ಕಾರ್ಟರ್ ಅಂತಕ್ಕಂಥ ಕಾಯ್ದೆ ಬರ್ತದೆ. ಆವತ್ತೇ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು 1ನೇ ಜಾನ್ಸ್ ಅಂತಕ್ಕಂಥ ದೊರೆ ಕೊಟ್ಟಿರ್ತಾನೆ. ಆದರೆ ಇವತ್ತಿನವರೆಗೂ ಇಂಗ್ಲೆಂಡ್ ದೇಶ ಗಣರಾಜ್ಯವನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಗಣರಾಜ್ಯ ಅಂದರೆ ಒಂದು ದೇಶದ ಪ್ರಥಮ ಪ್ರಜೆಯನ್ನು ಪ್ರತ್ಯಕ್ಷವಾಗಿ ಆಗಲಿ ಇಲ್ಲವೇ ಪರೋಕ್ಷವಾಗಿ ಆಗಲಿ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಗಣರಾಜ್ಯ ಅಂತ ಹೇಳ್ತೀವಿ. ಅಂಥ ಗಣರಾಜ್ಯವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಇಲ್ಲ, ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯ ಒಂದು ಗುರಿ ಉದ್ದೇಶಗಳಿದ್ದಾವೆ. ಏನು ಗುರಿ ಉದ್ದೇಶಗಳಿದೆ? ನ್ಯಾಯ. ನೋಡ್ರಿ ಎಷ್ಟು ಚೆನ್ನಾಗಿದೆ ನ್ಯಾಯ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯವನ್ನು ಕೊಡಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ,
ರಾಜಕೀಯವಾಗಿ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932ಕ್ಕೆ ಬಂದಾಗ 1930, 31, 32 ನಾವು ನೋಡಿದಾಗ ಲಂಡನ್ ದುಂಡು ಮೇಜಿನ ಸಮ್ಮೇಳನದಲ್ಲಿ 1932ರಲ್ಲಿ ಒಂದು ಪುನಾ ಪ್ಯಾಕ್ಟ್ ಅಂತಕ್ಕಂಥ ಒಂದು ಕಾಯ್ದೆ ಬರ್ತಾ ಇದೆ, ಪುನಾ ಒಪ್ಪಂದ ಅಂತಕ್ಕಂಥದ್ದು. ಅದು ಈ ಶೋಷಿತ ವರ್ಗದ ಜನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮತದಾನ, ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲು ಕ್ಷೇತ್ರಗಳನ್ನು ಕೊಡಬೇಕಂತೇಳಿ. ಆವಾಗ ಗೊತ್ತಾಗ್ತಾ ಇದೆ ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರಗಳನ್ನು ಆ ಒಂದು ಆಧಾರದ ಮೇಲೆ ಕೊಟ್ಟು. ಅಂದರೆ ಈ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯವನ್ನು ಎಲ್ಲ ವರ್ಗದ ಜನರಿಗೂ ಕೊಡಬೇಕಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥದ್ದು. ನೋಡಿರಿ, ನಮ್ಮ ದೇಶದಲ್ಲಿ ಎಷ್ಟು ಮತಗಳಿವೆ, ಜಾತಿಗಳಿವೆ, ಧರ್ಮ ಇದೆ, ಸಂಸ್ಕೃತಿ ಇದೆ. ಇವೆಲ್ಲವುಗಳಿಗೂ ಮೂಲ ಯಾವುದು ಅಂತ ಹೇಳ್ತಾ ಇದ್ದೀವಿ? ನಮ್ಮ ಭಾರತ ದೇಶದ ಸಂವಿಧಾನ ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಾವು ನೋಡ್ತಾ ಇದ್ದೀವಿ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ನೋಡಬೇಕು. ಮೂಲಭೂತ ಹಕ್ಕುಗಳನ್ನು ನಾವು ನೋಡಬೇಕು. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಗಳವರೆಗೆ ಭಾರತ ದೇಶದ ಪ್ರತಿಯೊಬ್ಬ ಕಟ್ಟ ಕಡೆಯ ಪ್ರಜೆಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಹಕ್ಕುಗಳನ್ನು ನಮ್ಮ ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿದೆ. ಎಂತೆಂಥ ಹಕ್ಕುಗಳಿದಾವೆ ನೋಡಿ. ನಮ್ಮ ಸಂವಿಧಾನದಲ್ಲಿ 14ನೇ ವಿಧಿಯಿಂದ ಹಿಡಿದು 18ನೇ ವಿಧಿಗಳವರೆಗೆ ಸಮಾನತೆ ಹಕ್ಕಿನ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದೆ. 14ರಿಂದ 18 ಒಂದೊಂದಾಗಿ ಹೇಳಿದರೆ ಭಾಳ ಸಮಯ ಹಿಡ್ತದೆ. 14ನೇ ಒಂದು ಈ ವಿಷಯನ ಹೇಳ್ತೀನಿ, ಸಮಾನತೆ. 14ನೇ ವಿಧಿ ಒಳಗಡೆ ಹೇಳ್ತಾ ಇದೆ, ಬಿಫೋರ್ ದಿ ಲಾ, ಕಾನೂನಿನ ಮುಂದೆ ದೇಶದ ಸಮಸ್ತ ಪ್ರಜೆಗಳೆಲ್ಲರೂ ಸಮಾನರು. ಏನು ಮಾಡ್ಲತ್ತಿದೆ ಅಲ್ಲಿ? ಕಾನೂನಿನ ಮುಂದೆ ಸಮಾನ, ಯಾವುದೂ ಕೂಡ ನಡೆಯುವುದಿಲ್ಲ. 14ನೇ ವಿಧಿ ಹೇಳ್ತಾ ಇದೆ, ದೇಶದ ಸಮಸ್ತ ಪ್ರಜೆಗಳೆಲ್ಲರೂ ಕಾನೂನಿನ ಕಣ್ಣಿನಲ್ಲಿ, ಕಾನೂನಿನ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಸಮಾನರೇ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದೆ. ಅಷ್ಟೇ ಅಲ್ಲ, 15ನೇ ವಿಧಿ ಹೇಳ್ತಾ ಇದೆ, ತಾರತಮ್ಯವನ್ನು ತೋರಬಾರದು. ನೋ ಡಿಸ್ಕ್ರಿಮಿನೇಷನ್ಸ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿ ತಾರತಮ್ಯಗಳನ್ನು ತೋರಬಾರ್ದು. ಅಷ್ಟೇ ಅಲ್ಲ, 16ನೇ ವಿಧಿ ಹೇಳ್ತಾ ಇದೆ, ಈಕ್ವಲ್ ಅಪಾರ್ಚುನಿಟೀಸ್ ಅಂತಕ್ಕಂಥದ್ದು, ಸಮಾನ ಅವಕಾಶಗಳು. ಯಾವುದೇ ಒಂದು ಸಾರ್ವಜನಿಕ ಹುದ್ದೆಯಲ್ಲಿ, ಯಾವುದೇ ಒಂದು ಹುದ್ದೆಗೆ ನೋಟಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನರಿಗೂ ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ನಮ್ಮ ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿದೆ. ಸಮಾನ ಅವಕಾಶಗಳನ್ನು ಕೊಟ್ಟಿದೆ. 17ನೇ ವಿಧಿ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ ಅಂದರೆ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ತೋರಬಾರ್ದು. 18ನೇದು ಹೇಳ್ತಾ ಇದೆ, ಬಿರುದ್ಧಗಳನ್ನು ರದ್ದತಿ ಮಾಡಬೇಕು. ಎಂಥದ್ದು? ವ್ಯಕ್ತಿಗಳ ನಡುವೆ ಕೃತ್ರಿಮವಾಗಿರ್ತಕ್ಕಂಥ ಬಿರುದ್ಧಗಳನ್ನು ರದ್ದತಿ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ವಿಶ್ವವಿದ್ಯಾಲಯಗಳು ಕೊಡತಕ್ಕಂಥ ಪದವಿಗಳನ್ನು ಕೊಟ್ಟು ಗೌರವಿಸಬೇಕಂತಕ್ಕಂಥದ್ದು ಇಷ್ಟು ಚೆನ್ನಾಗಿ ನಮ್ಮಲ್ಲಿ ಹೇಳ್ತಾ ಇದೆ. ಈಗ ನೀವು ಸ್ವಾತಂತ್ರ್ಯ ಅಂತ ಹೇಳಿದರೆ ನಮಗೆ ಬಂಧನ ಮತ್ತು ಸೆರೆವಾಸದ ರಕ್ಷಣೆಗೂ ಇದೆ, ವೈಯಕ್ತಿಕ ಸ್ವಾತಂತ್ರ್ಯನೂ ಇದೆ. ನೋಡ್ರಿ, 23ರಿಂದ 24 ಶೋಷಣೆಯ ವಿರುದ್ಧ ಹಕ್ಕದ ಬಗ್ಗೆ ಹೇಳ್ತಾರೆ. 25ರಿಂದ 28ರವರೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತಾ ಇದೆ. ನೋಡ್ರಿ, ನಮಗೆ ನಮ್ಮ ಭಾರತ ಧರ್ಮ ನಿರಪೇಕ್ಷತ ರಾಷ್ಟ್ರ. ಯಾವ ಧರ್ಮವೂ ನಮಗೆ ಇಲ್ಲ ಶ್ರೇಷ್ಠ ಅಂತಲ್ಲ, ಎಲ್ಲ ಧರ್ಮಗಳನ್ನು ಸಮಾನ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಭಾರತ ದೇಶದ ಅಂತ ಹೇಳ್ತಾರೆ. ನಿನಗೆ ಸರಿ ಕಂಡಿದ್ದನ್ನು ಸ್ವೀಕಾರ ಮಾಡು, ನಿನ್ನ ಆತ್ಮಕ್ಕೆ ತೃಪ್ತಿ ಆಗ್ತಿದ್ರೆ ಆ ಧರ್ಮ ಆಚರಣೆ ಮಾಡು. ನೋಡಿರಿ, 25ರಿಂದ 28ನೇ ವಿಧಿಗಳವರೆಗೆ ದ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ.
ನನಗೆ ಇದೇ ಧರ್ಮ ಅದೇ ಧರ್ಮ ಅಂತೇಳಿಲ್ಲ. ನಿನ್ನ ಆತ್ಮಕ್ಕೆ ನಿನಗೆ ಶಾಂತಿಯನ್ನು ತಂದು ಕೊಡುವಂತಹ ಆಚರಣೆಗಳನ್ನು ನೀನು ಮಾಡಲಿಕ್ಕೆ ನಿನಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, 28, 29ನೇ ವಿಧಿ ಒಳಗೆ ಹೇಳ್ತಾ ಇದೆ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು. ನೀನು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನಿನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ, ಆಚಾರ, ವಿಚಾರ, ನಡೆ, ನುಡಿ ಇವುಗಳನ್ನು ಪಾಲಿಸ್ಕೊಂಡು ಹೋಗಲಿಕ್ಕೆ ನಿಮಗೆ ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಇನ್ನು ಅತ್ಯಂತ ಮಹತ್ವದವಾಗಿರ್ತಕ್ಕಂಥದ್ದು ಒಂದು ಹಕ್ಕಿದೆ, ಅದು 6ನೆಯ ಹಕ್ಕು. ಯಾವ ಹಕ್ಕು ಅಂತ ಹೇಳ್ತಾ ಇದ್ದೀವಿ ಅಂದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆ ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32ನೇ ವಿಧಿ ಇದೆಯಲ್ಲ, ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಹೇಳ್ತಾರೆ ಅಂದರೆ, ಇದು ಸಂವಿಧಾನದ ಆತ್ಮ ಅಂಥೇಳಿ 32ನೇ ವಿಧಿಯನ್ನು ಕರೀತಾರೆ. ಯಾಕೆ ಕರೀತಾ ಇದ್ದಾರೆ ಅಂದರೆ, ನಮಗೆ ಈ ಹಕ್ಕುಗಳನ್ನು ಕೊಟ್ಟಿದ್ದಾರಲ್ಲ, ಆ ಕೊಟ್ಟಿರ್ತಕ್ಕಂಥ ಹಕ್ಕುಗಳಿಗೆ ಯಾವುದೇ ರೀತಿಯಾಗಿ ಚ್ಯುತಿ ಉಂಟಾದಾಗ, ಭಂಗ ಉಂಟಾದಾಗ, ಅಥವಾ ಇನ್ನರ್ವ ವ್ಯಕ್ತಿ ಬಂದು ಅವುಗಳಿಗೆ ಹಸ್ತಕ್ಷೇಪ ಮಾಡಿದಾಗ, ಅಂಥ ಸಂದರ್ಭದಲ್ಲಿ 32ನೇಯ ವಿಧಿಯ ಪ್ರಕಾರ ನೀನು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಿನ್ನ ಹಕ್ಕುಗಳನ್ನು ನೀನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ 226ನೇ ವಿಧಿಯ ಪ್ರಕಾರನೂ ಕೂಡ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ ಅಂದರೆ, ನಿನ್ನ ಹೈಕೋರ್ಟಿಗೆ ಹೋಗಿ ನೀನು ರಿಟ್ಟನ್ನು ಹಾಕಿದರೆ ನಿನ್ನ ಹಕ್ಕುಗಳನ್ನು ರಕ್ಷಣೆ ಮಾಡಬಹುದು. ನೋಡ್ರಿ, ಹ್ಯಾಬಿಯಸ್ ಕಾರ್ಪಸ್, ಮ್ಯಾಂಡಾಮಸ್, ಸೊರಟೋರಿಯಸ್, ಪ್ರೊಹಿಬಿಷನ್, ಕೋ ವಾರೆಂಟು ಅಂತೇಳಿ. ಇದರಾಗ ಫಸ್ಟ್ ಒಂದು ಲಾಸ್ಟ್ ಒಂದೇ ಹೇಳ್ತಿದ್ದೇನೆ ನೋಡ್ರಿ. ಹ್ಯಾಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಬರ್ತಾ ಇದೆಯಲ್ಲ, ರಿಟ್ಟು ಏನು ಹೇಳ್ತಾ ಇದೆ ಅಂದರೆ, ದೇಹವನ್ನು ಹಾಜರುಪಡಿಸು. ದೇಹವನ್ನು ಹಾಜರುಪಡಿಸು. ಹೇಗೆ ದೇಹವನ್ನು ಹಾಜರುಪಡಿಸು ಅಂದರೆ, ಬಂಧಿಸಿದ 24 ಗಂಟೆಗಳ ಒಳಗಾಗಿ ಸಮೀಪದ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ, ಯಾವುದಂತೇಳಿ ಪ್ರಯಾಣದ ಒಂದು ಅವಧಿಯನ್ನು ಹೊರತುಪಡಿಸಿ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ನೀನು ಹಾಜರುಪಡಿಸಬೇಕನ್ನುವಂತಕ್ಕಂಥದ್ದನ್ನು ತಿಳಿಸ್ಕೊಡುವಂತಕ್ಕಂಥದ್ದೇ ಹ್ಯಾಬಿಯಸ್ ಕಾರ್ಪಸ್. ಎರಡನೇದು ಮ್ಯಾಂಡಾಮಸ್ ಅಂತ ಹೇಳ್ತಾ ಇದೆ. ಮ್ಯಾಂಡಾಮಸ್ ಅಂದರೆ ಏನು ಗೊತ್ತಾ? ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಜನರಿಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಒಬ್ಬ ಸಾರ್ವಜನಿಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿ ಅಥವಾ ಒಬ್ಬ ಉನ್ನತ ದರ್ಜೆಯ ಅಧಿಕಾರಿಯಾಗಿದ್ದರೆ, ಅವನು ತನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಿರಾಕರಿಸಿದರೆ ಅಂಥ ವ್ಯಕ್ತಿಯ ವಿರುದ್ಧ ಹೊರಡಿಸುವಂಥ ಆಜ್ಞೆಗೆ ಮ್ಯಾಂಡಾಮಸ್ ಅಂತೇಳಿ. ನೋಡ್ರಿ, ನಮ್ಮ ಇಲಾಖೆಯೊಳಗಡೆ ಕೆಲಸ ಮಾಡಲಿಕ್ಕೆ, ಆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥವರ ವಿರುದ್ಧ ಹೊರಡಿಸ್ತಕ್ಕಂಥ ಒಂದು ಆಜ್ಞೆಯನ್ನೇ ಮ್ಯಾಂಡಾಮಸ್ ಅಂತ ಹೇಳ್ತೀವಿ. ಇನ್ನು ಲಾಸ್ಟ್ ಕೋ ವಾರೆಂಟು ಅಂತ ಹೇಳಿದೆ. ಏನಂತ ಹೇಳ್ತಾ ಇದೆ ಕೋ ವಾರೆಂಟು ಅಂತ ಹೇಳ್ತಾ ಇದೆ ಅಂದರೆ, ಸಾರ್ವಜನಿಕ ಹುದ್ದೆಯನ್ನು ಒಬ್ಬ ಅನರ್ಹ ವ್ಯಕ್ತಿಯು ಅಕ್ರಮವಾಗಿ ಆ ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ. ಈಗ ಸಾರ್ವಜನಿಕ ಇಲಾಖೆಯೊಳಗಡೆ ಸರ್ಕಾರದ ಹುದ್ದೆಗಳು ಇರ್ತಾವಲ್ಲ, ಆ ಸಾರ್ವಜನಿಕ ಹುದ್ದೆಗಳನ್ನು ಅಕ್ರಮವಾಗಿ ಅನರ್ಹ ವ್ಯಕ್ತಿಗಳಿಗೆ ಕೊಟ್ಟಿದ್ದರೆ ಆ ವ್ಯಕ್ತಿಯ ವಿರುದ್ಧ ಹೊರಡಿಸ್ತಕ್ಕಂಥ ಆಜ್ಞೆಗೆ ನಾವೇನು ಹೇಳ್ತಾ ಇದ್ದೀವಿ, ಕೋ ವಾರೆಂಟ್. ಇಷ್ಟು ನಮ್ಮ ಹಕ್ಕುಗಳಿದ್ದಾವೆ. ಬರೀ ಹಕ್ಕುಗಳಷ್ಟೇ ಅಲ್ಲ, ಹಕ್ಕುಗಳ ಜೊತೆಗೆ ನಾವು ಏನು ಮಾಡಬೇಕು, ನಮಗೆ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಇನ್ನು ನಾವು ಅವರು ಕೊಟ್ಟಿದ್ದನ್ನು ನಾವು ಹೇಗೆ ಮಾಡಬೇಕು? ಈಗ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಹೇಗಿದೆ ಅಂದರೆ, ಒಂದು ಗುಲಾಬಿ ಹೂ ಇದ್ದಂತೆ. ಗುಲಾಬಿ ಹೂ ಇದ್ದಂತೆ. ಒಳ್ಳೆಯವರಿಗೆ ಸಂವಿಧಾನದ ನಿಯಮಗಳ ಅನುಸಾರವಾಗಿ ತಮ್ಮ ಆಡಳಿತದ ಕಾರ್ಯಗಳನ್ನು ನಿರ್ವಹಿಸಿದರೆ ಹೂ ನಿನಗೆ ಉತ್ತಮವಾಗಿ ಕೊಡ್ತಾ ಇದೆ. ಒಂದು ವೇಳೆ ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸಿದರೆ ಅದು ಏನು ಮಾಡ್ತಾ ಇದೆ ಅಂದರೆ, ಆ ಮುಳ್ಳು ನಿನಗೆ ಚುಸ್ತದೆ. ಯಾಕಂತ ಹೇಳ್ತಾ ಇದ್ದೀವಿ ಅಂದರೆ, ನೀನು ಸಂವಿಧಾನದ ನಿಯಮಗಳನ್ನು ಮೀರಿ ನಿನ್ನ ಕೆಲಸ ಮಾಡ್ತಾ ಇದೆ ಅಂದಾಗ ಅದು ನಿನ್ನನ್ನು ಬಡಿದು ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾದರೆ ನಮ್ಮ ಇವತ್ತು ಸಂವಿಧಾನ ಅಂತಕ್ಕಂಥದ್ದು ಬರೇ ಪಾಠ ಬೋಧನೆಗಷ್ಟೇ ಅಲ್ಲ, ನಮ್ಮ ಜೀವನದ ಪ್ರತಿಯೊಂದು ರಂಗ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಕೂಡ ಏನಾಗ್ತಾ ಇದೆ ಅಂದರೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಸಂವಿಧಾನ ಅಂತ ಹೇಳ್ತೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳಿಗೆ, ಒಬ್ಬ ರಾಷ್ಟ್ರಪತಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ವ್ಯಕ್ತಿಗಳವರೆಗೂ ಕೂಡ ನಮ್ಮ ದೇಶದಲ್ಲಿ
ಕಾಯ್ದೆ ಇರುವುದು ಒಂದೇ ಒಂದು ಕಾಯ್ದೆ, ಅದುವೇ ನಮ್ಮ ದೇಶದ ಸಂವಿಧಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಕ್ಕೆ 1976ರಲ್ಲಿ ಯಾರಂತ ಹೇಳ್ತಾ ಇದ್ವಿ, ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದನ್ನು ನೇಮಕ ಮಾಡ್ತಾರೆ. ಆ ಸ್ವರ್ಣ ಸಿಂಗ್ ಸಮಿತಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡಿ 51A ಅಂತಕ್ಕಂಥ ವಿಧಿಯಲ್ಲಿ 4A ಅಂತಕ್ಕಂಥ ಭಾಗದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸಿದರು, ಮೂಲಭೂತ ಕರ್ತವ್ಯಗಳನ್ನು. ಆದರೆ ಇವತ್ತು ಪ್ರಸ್ತುತವಾಗಿ ನಾವು ನೋಡಿದರೆ ಎಷ್ಟು ಇದಾವೆ ಅಂತ ಹೇಳ್ತಾ ಇದ್ದೀವಿ ಅಂದರೆ 11. ಯಾವಾಗ ಅಂತ ಹೇಳ್ತಾ ಇದ್ದೀವಿ ಅಂದರೆ 2002ರಲ್ಲಿ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನು 4A ಅಂತಕ್ಕಂಥ ಭಾಗದಲ್ಲಿ ಸೇರಿಸಿದರೆ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ 21A ಅಂತಕ್ಕಂಥ ವಿಧಿಯಲ್ಲಿ ರೈಟ್ ಟು ಎಜುಕೇಷನ್ ಅಂತಕ್ಕಂಥ ಹಕ್ಕನ್ನು ಪ್ರತಿಯೊಂದು ಮಗು ಇವತ್ತೇನಾಗ್ತಾ ಇದೆ ಅಂದರೆ ಶಿಕ್ಷಣವನ್ನು ಪಡೆಯುವಂಥ ಹಕ್ಕು ಪ್ರತಿಯೊಂದು ಮಗುವಿಗೆ ಆಗಬೇಕು. ಪ್ರತಿಯೊಂದು ಮಗುವಿನ ಪಾಲಕ ಪೋಷಕರು ತಮ್ಮ ಮಗುವಿಗೆ ಶಿಕ್ಷಣ ಕೊಡಿಸುವುದು ಅವರ ಕರ್ತವ್ಯ ಅಂಥೇಳಿ 2002ರಲ್ಲಿ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡಿ ಸೇರಿಸಲ್ಪಟ್ಟರು. ಹಾಗಾದರೆ ನಮ್ಮ ಮೂಲಭೂತ ಕರ್ತವ್ಯ ಏನಂತ ಹೇಳ್ತಾ ಇದೆ? ನಮ್ಮ ದೇಶದ ಸಂವಿಧಾನ, ನಮ್ಮ ರಾಷ್ಟ್ರಗೀತೆ, ನಮ್ಮ ರಾಷ್ಟ್ರಧ್ವಜೆಯನ್ನು ಗೌರವಿಸಬೇಕು. ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ ಕರ್ತವ್ಯ, ನಮ್ಮ ನಿಮ್ಮೆಲ್ಲರ ಆದ ಕರ್ತವ್ಯ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿರುವಂತಹ ಹೋರಾಟಗಾರರ ಉದಾತ್ತ ಆದರ್ಶಗಳನ್ನು ನಾವು ನೀವೆಲ್ಲರೂ ಏನು ಮಾಡಬೇಕಾಗಿದೆ ಅಂದರೆ ಪಾಲಿಸುವುದು ನಮ್ಮ ಕರ್ತವ್ಯ. ಈ ರೀತಿಯಾಗಿ ಇನ್ನೂ ಒಂದು ಹೇಳ್ತೀರಿ, ನಮ್ಮ ಕರ್ತವ್ಯ ಇನ್ನೂ ಒಂದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳ್ತಾ ಇದ್ದೀವಂದರೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಆದ ಕರ್ತವ್ಯ. ನಾವೇನು ಮಾಡ್ತೀವ್ರಿ? ನಾವೇನು ಮಾಡ್ತಾ ಇದ್ದೀವಿ? ಆಸ್ತಿ ಅಂದ ಕೂಡಲೇ ಸರ್ಕಾರದ ಐತೇಳ ಅಂತ ಹೇಳ್ತೀವಿ, ಸರ್ಕಾರದಂತ ಹೇಳ್ತೀವಿ. ಸರ್ಕಾರದಲ್ಲ, ಅದು ನಮ್ಮದು. ನಮ್ಮ ಮನೆ ಆಸ್ತಿ ಇತ್ತು ಅಂದರೆ ನಾವೇನು ಮಾಡ್ತೀವಿ? ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ತಾ ಇದ್ದೀವಿ. ಅದೇ ಸರ್ಕಾರದೈತಂದರೆ ನಮ್ಮ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇರ್ತೀವಿ, ಕಲ್ಲು ತೊಗೊಂಡು ಡೆಸ್ಕ್ ಇತ್ತಂದ್ರೆ ಒಡೆದು ಹೋಗೋದು. ಆದರೆ ಮುಂದೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಮೇಲೆ ಆ ರೀತಿ ತೆರಿಗೆಗಳನ್ನು ಸರ್ಕಾರ ವಿಧಿಸಿ ಆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕೆ ನಮ್ಮ ಈ ರೀತಿಯಾಗಿರ್ತಕ್ಕಂಥ ಕರ್ತವ್ಯಗಳನ್ನು, ಹಕ್ಕುಗಳನ್ನು ನಾವು ನೀವೆಲ್ಲರೂ ಏನು ಮಾಡಬೇಕಾಗ್ತಾ ಇದೆ ಅಂದರೆ ಪಾಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇಷ್ಟು ನನಗೊಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೆ ಮಾತನಾಡಿದಂಥ ಡಾಕ್ಟರ್ MS ಶಿರಟ್ಟಿ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇದೀಗ ತಾನೇ ಆಗಮಿಸಿದಂಥ ರಬಕವಿ ಬನಟ್ಟಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ದಾನಪ್ಪ ಹುಲ್ಜೇತಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇವೆ. ಪ್ರಜಾಪ್ರಭುತ್ವದ ಮತದಾನದ ಮಹತ್ವ ಕುರಿತು ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಕುಮಾರ್ ರೋಹನ್ H. ಹಿರೇಮಣಿ ಇವರಿಗೆ ತಹಸೀಲ್ದಾರರಿಂದ ಪ್ರಶಸ್ತಿ ಪತ್ರ ವಿತರಣೆ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ಕುಮಾರಿ ಅಮೃತ ಹತ್ಪಕ್ಕಿ ವಿದ್ಯಾರ್ಥಿನಿ ಅಮೃತ ಹತ್ಪಕ್ಕಿ. ಅದೇ ರೀತಿಯಾಗಿ ಶ್ರೀ ಶಂಕರ್ ವಂದಾಲ್ ಪೂರ್ಣ ಪ್ರಜ್ಞೆಯ ಶಾಲೆಯ ವಿದ್ಯಾರ್ಥಿ ಈ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ರಬಕವಿ ಬನಟ್ಟಿ ನಗರಸಭೆಯ ಆಶ್ರಯದಲ್ಲಿ ಇವತ್ತು ಸಂವಿಧಾನದ ದಿನಾಚರಣೆ 2025 ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜನಪ್ರಿಯ ಶಾಸಕರಂಥ ಸಿದ್ದು ಸವದಿ ಅವರಿಗೆ ತಾಲೂಕು ಆಡಳಿತದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಹೇಳುತ್ತೇವೆ. ಅದೇ ರೀತಿಯಾಗಿ ಸಮಾರಂಭಕ್ಕೆ ಆಗಮಿಸಿ ಶೋಭೆಯನ್ನು ತಂದಂಥ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಆಗಿರುವಂಥ ಗಿರೀಶ್ ಸ್ವಾದಿ ಸರ್ ಅವರಿಗೆ, ಪೌರಾಯುಕ್ತರಾಗಿರುವಂಥ ರಮೇಶ್ ಜಾಧವ್ ಸರ್ ಅವರಿಗೆ, ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರುವಂಥ ಡಾಕ್ಟರ್ JR ಜುನಾಯ್ಕರ್ ಸರ್ ಅವರಿಗೆ, ಮೊರಾರ್ಜಿ ವಸತಿ ಶಾಲೆಯ ಪ್ರಾಚಾರ್ಯ ಆಗಿರುವಂಥ GM ಬೆಸ್ತರ್ ಸರ್ ಅವರಿಗೆ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ದಾನಪ್ಪ ಹುಲ್ಜೇತಿ ಅವರಿಗೆ,
ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಮನೋಹರ್ ಶಿರಟ್ಟಿ ಅವರಿಗೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀಯುತ ಬಸವರಾಜ್ ದೊಡ್ಡಮನಿ ಅವರಿಗೆ, ಶಿವಲಿಂಗ ಗೊಂಬಿಗೌಡ ಅವರಿಗೆ, ಬಾಬು ಮಹಾಜನ್ ಅವರಿಗೆ, ಅದೇ ರೀತಿಯಾಗಿ ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ರಬಕವಿ ಬನಹಟ್ಟಿ ನಗರಸಭೆಯ ಅಧಿಕಾರಿಗಳು, ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶೋಭೆ ತಂದಿದ್ದಕ್ಕಾಗಿ ಅವರೆಲ್ಲರಿಗೂ ತಾಲೂಕು ಆಡಳಿತದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಹೇಳುತ್ತೇವೆ. ಇನ್ನು ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಇಲ್ಲಿಯವರೆಗೆ ಕುಳಿತುಕೊಂಡು ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ, ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ನಮಸ್ಕಾರ.